ಸರ್ ಏನಿವತ್ತು ಪಂಚರಾಜ್ಯ ಚುನಾವಣೆ ಫಲಿತಾಂಶ ಬಂದಿದೆ ಸರ್. ಏನು ಹಾ ಪಶ್ಚಿಮ ಬಂಗಾಳ ಹಾಗೂ ಅಸ್ಸಾಂನಲ್ಲಿ ಹೌದು ಅಭೂತಪೂರ್ವ ಹೌದು ಗೆಲುವು ಸಾಧಿಸಿದೆ ಸರ್. ಬಿಜೆಪಿ ಏನ್ ಹೇಳ್ತೀರಾ ಸರ್? ಸರ್ ಒಂದು ಆ, ಈ 5 ರಾಜ್ಯದ ಚುನಾವಣೆ ಸಂಬಂಧಿಸಿದಂತೆ ಹಾ ಸರ್. ಈ ರಾಷ್ಟ್ರ ಕಂಡಂತ ಒಂದು ಬಹಳ ಮಹತ್ವ ದಿನ ಅಂತ ನಾನ್ ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಹಾ ಬೇರೆ ರಾಷ್ಟ್ರದ ಎಲ್ಲಿ ಭಾಗದಲ್ಲೂ ಬಿಜೆಪಿ ಬರ್ಬೋದು, ಹೊರತಾಗಿ ಹಾ ಪಶ್ಚಿಮ ಬಂಗಾಳದಲ್ಲಿ ಬರ್ಲಿಕ್ಕಿಲ್ಲ ಅಂತ ಅನ್ನುವಂತ ನಿರೀಕ್ಷೆ ಅಥವಾ ಒಂದು ವಿಷಯ ಎಲ್ಲದರಲ್ಲಿ ಚರ್ಚೆ ಎಲ್ಲಾ ಕಡೆ ಚರ್ಚೆದಲ್ಲಿತ್ತು. ಹಾ ಸರ್. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಬಿಜೆಪಿ ಬಂದಿದೆ ಅಂತಂದ್ರೆ ಏನ್ ಹೇಳುತ್ತಂತಂದ್ರೆ ಹಾ ಸರ್. ಯಾವುದೇ ತಮಿಳ್ನಾಡು ಆಗ್ಲಿ ಬೇರೆ ಭಾಗದಲ್ಲಾಗ್ಲಿ ಇವನ್ ಕೇರಳ ಆಗ್ಲಿ ಹಾ ಸರ್. ಎಲ್ಲಾ ಕಡೆ ಬಿಜೆಪಿ ಬರ್ಬೋದು ಅಂತ ನಾನು ತೋರಿಸ್ಕೊಟ್ಟಿದೆ. ಇದು ಬಹಳ ಮಹತ್ವದ ಒಂದು ಫಲಿತಾಂಶ ಅಂತ ಹೇಳ್ಬೇಕಾಗುತ್ತೆ. ಹಾ ಸರ್. 4 ರಾಜ್ಯಗಳಲ್ಲಿ ಏನು ಹಾ ಸರ್. ಹಾ 4 ಸರ್. ರಾಜ್ಯಗಳಲ್ಲಿ LD ಅಂದ್ರೆ ಕೇರಳ ಬಿಟ್ರೆ ಹಾ 4 ಸರ್. ರಾಜ್ಯಗಳಲ್ಲಿ ನಮ್ಮ ಸರ್ಕಾರ, ಹಾ ಸರ್. ನಮ್ಮ 3 ರಾಜ್ಯಗಳಲ್ಲಿ ಆಸಾಂ ಆಗ್ಲಿ ಪುದುಚೇರಿ ಆಗ್ಲಿ ಮತ್ತು ಪಶ್ಚಿಮ ಬಂಗಾಳ ಆಗಿ ಕ್ಲಿಯರ್ ಆಗಿ ನಮ್ದೇ ಸರ್ಕಾರ ಇದ್ದೇ ಇರುತ್ತೆ. ಹಾ ಸರ್. ಮತ್ತು ತಮಿಳುನಾಡುದಲ್ಲಿ ಹಾ ನಮ್ಮ ಬೆಂಬಲಿತ ಅಂದ್ರೆ AIDMK ಮತ್ತು ಬಿಜೆಪಿಯ ಏನು ND ಮೈತ್ರಿಕೂಟ ಇದೆ, ಸರ್. ಮೈತ್ರಿಕೂಟದ ಬೆಂಬಲಿತ ಸರ್ಕಾರ ಅಲ್ಲಿ ರಚನೆ ಆಗುತ್ತೆ ಅಂತ ನಮ್ಗೆ 100% ವಿಶ್ವಾಸ ಇದೆ ಸರ್. ಹಾ ಸರ್. ಮತ್ತು ಬಹಳ ಬಹಳ ಒಳ್ಳೆ ಫಲಿತಾಂಶ ದೇಶದ ಎಲ್ಲಾ ಭಾಗದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ಹಾ. ಅದಕ್ಕೆ ಭವಿಷ್ಯದಲ್ಲಿ ಹಾ. ಪಶ್ಚಿಮ ಬಂಗಾಳದಲ್ಲಿ ಏನು ಬೇರೆ ಬೇರೆ ರೀತಿಯಿಂದ ಹಾ. ಏನು ಜನರಿಗೆ ಯಾವ ರೀತಿ ದಬ್ಬಾಳಿಕೆ ಇತ್ತು, ಹಾ. ಯಾವ ರೀತಿ ತಮ್ಮದೇ ಆದಂತ ರೀತಿಯಿಂದ ಸರ್ಕಾರ ನಡೆಸಿ ಬಹಳಷ್ಟು ಒಂದು ರೀತಿಯಿಂದ ಅತ್ಯಾಚಾರ ಇತ್ಯಾದಿ ಏನ್ ನಡೀತಾ ಇತ್ತು ಜನರ ಮೇಲೆ, ಅದು ಅದು ಕೊನೆಗೊಂಡಿದೆ. ಅತ್ಯಂತ ಸಂತೋಷದಾಯಕ ವಿಷಯ ಇಡೀ ರಾಷ್ಟ್ರಕ್ಕೆ ಇದು. ಬಂಗಾಲದ ಚಿತ್ರಹಣ ಬರುವಂತ ದಿನಗಳಲ್ಲಿ ಮೋದಿ ಸರ್ಕಾರ ಆಗ್ಲಿ ಅಥವಾ ಅಮಿತ್ ಶಾ ಅವರಾಗ್ಲಿ ಅವರ ಖಂಡಿತ ಅಲ್ಲಿ ಒಂದು ಬದಲಾವಣೆ ತಂದು ಭವಿಷ್ಯದಲ್ಲಿ ಪಶ್ಚಿಮ ಬಂಗಾಳ ಪರ್ಮನೆಂಟ್ ಆಗಿ ಬಿಜೆಪಿ ಉಳಿಯೋ ರೀತಿಯಲ್ಲಿ ನಾವು ಸರ್ಕಾರ ರಚನೆ ಮಾಡ್ತೀವಂತ ಆ ಮಾತನ್ನ ಹೇಳ್ಬೇಕಾಗ್ತದೆ. ಸರಿ ಸರ್, ಥ್ಯಾಂಕ್ ಯು ಸರ್. ಎಸ್ ಸರ್.